ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ವಿಧಾನಸಭೆಗೆ ಇಂದು ಮತದಾನ ನಡೆಯುತ್ತಿದ್ದು, ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಎಲ್ಲ ನಾಗರಿಕರು ಸಂಪೂರ್ಣ ಉತ್ಸಾಹದಿಂದ ಭಾಗಿಯಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಎಲ್ಲ ಮತದಾರರು ಪ್ರಜಾಪ್ರಭುತ್ವದ ಪವಿತ್ರ ಕರ್ತವ್ಯದಲ್ಲಿ ಉತ್ಸಾಹದಿಂದ ಭಾಗಿಯಾಗಬೇಕು. ಪಶ್ಚಿಮ ಬಂಗಾಳದ ಯುವ ಸ್ನೇಹಿತರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಬೇಕು. ತಮಿಳುನಾಡಿನ ಯುವ ಜನತೆ ಹಾಗೂ ಸ್ತ್ರೀ ಸಮುದಾಯ ದಾಖಲೆಯ ಸಂಖ್ಯೆಯಲ್ಲಿ ಮತ ಚಲಾಯಿಸಲು ಹೊರಬರಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಬಾರಿಯ ಬಂಗಾಳ ಚುನಾವಣೆ ಪ್ರಸ್ತುತಕ್ಕಷ್ಟೇ ಅಲ್ಲ, ಭವಿಷ್ಯಕ್ಕೂ ಬಹಳ ಮಹತ್ವದ್ದಾಗಿದೆ. ಬಂಗಾಳದ ತಾಯಂದಿರು ಹಾಗೂ ಪುತ್ರಿಯರಿಗಾಗಿ ಸುರಕ್ಷಿತ ಬಂಗಾಳ ನಿರ್ಮಿಸಲು ಇಂದು ಉತ್ಸಾಹದಿಂದ ಮತ ಚಲಾಯಿಸಿ. ಎಲ್ಲ ಮತದಾರರು, ವಿಶೇಷವಾಗಿ ಯುವಕರು, ಮೊದಲು ಮತವನ್ನು ಹಾಕಿ ಸಮೃದ್ಧ ಮತ್ತು ಅಭಿವೃದ್ಧಿಶೀಲ ಬಂಗಾಳ ನಿರ್ಮಾಣಕ್ಕಾಗಿ ಸಹಕರಿಸಿ ಎಂದು ಹೇಳಿದ್ದಾರೆ. ನೀಡಿರುವ ಅಮಿತ್ ಶಾ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಲು ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಕನಸುಗಳನ್ನು ಸಾಕಾರಗೊಳಿಸಲು ಕಾರ್ಯಪ್ರವೃತ್ತವಾಗಿರುವ ಸರ್ಕಾರವನ್ನು ಆಯ್ಕೆ ಮಾಡುವಂತೆ ಅವರು ಕರೆ ನೀಡಿದ್ದಾರೆ.